ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಒಂದು ನ್ಯೂಸ್ ಬರ್ತಾ ಇದೆ ಅಂಡ್ ಜೊತೆಗೆ ಆರ್ ಸಿ ಬಿ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡೋದಾದ್ರೆ ರಾಹುಲ್ ದ್ರಾವಿಡ್ ಅವರಿಗೆ ಕಾಲ್ಗೆ ಇಂಜುರಿ ಆಗಿದೆ ಅಂಡ್ ಅದು ಆಗಿರುವಂಥದ್ದು ನಮ್ಮ ಬೆಂಗಳೂರಿನ ಅವರ ನಿವಾಸದಲ್ಲಿ. ಕ್ರಿಕೆಟ್ ಆಡುವಂಥ ಟೈಮಲ್ಲಿ ಅವರ ಒಂದು ಕಾಲಿಗೆ ಏಟಾಗಿದೆ ಅಂಡ್ ಇದರ ಜೊತೆಗೆ ಅವರು ರಾಜಸ್ಥಾನ್ ರಾಯಲ್ಸ್ ಹೆಡ್ ಕೋಚ್ ಕೂಡ ಆಗಿದ್ದಾರೆ ಈ ಒಂದು IPL ಸೀಸನಲ್ಲಿ. ಅಂಡ್ IPL 2025ನ ಈ ಒಂದು ಸೀಸನಲ್ಲಿ ಅವರು ರಾಜಸ್ಥಾನ್ ರಾಯಲ್ಸ್ ತಂಡನ ಸೇರ್ಕೊಳ್ಳೋದು ಅಥವಾ ಹೆಡ್ ಕೋಚಿಂಗ್ ಮಾಡುವಂಥದ್ದು ಡೌಟ್ ಅಂತ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ನೋಡಿದೆ ನಾನು. ಬಟ್ ಇಲ್ಲ, ಕನ್ಫರ್ಮ್ ಆಗಿದೆ. ರಾಜಸ್ಥಾನ್ ರಾಯಲ್ಸ್ ಅವರ ಒಂದು ಅಫಿಷಿಯಲ್ ಪೇಜಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಆಲ್ರೆಡಿ ರಾಹುಲ್ ದ್ರಾವಿಡ್ ಅವರು ಅವರ ಒಂದು ಕ್ಯಾಂಪ್ನ ಜೊತೆಯಾಗಿ ಸೇರ್ಕೊಂಡಿದ್ದಾರೆ ಆ್ಯಂಡ್ ಹೆಡ್ ಕೋಚಿಂಗ್ ಕೆಲಸ ಏನಿದೆ ಅದನ್ನು ಅವರು ಕಾಲ್ ಇಂಜುರಿ ಆದರೂ ಕೂಡ ಅದನ್ನು ನಿಭಾಯಿಸೋಕ್ಕೆ ರಾಜಸ್ಥಾನ್ಗೆ ಆ್ಯಂಡ್ ಹೋಗಿದ್ದಾರೆ, ಜೈಪುರ್ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಆ್ಯಂಡ್ ವಿಡಿಯೋಸ್ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದರಲ್ಲಿ ಗೊತ್ತಾಗುತ್ತೆ ರಾಹುಲ್ ದ್ರಾವಿಡ್ ಅವರ ಕಮಿಟ್ಮೆಂಟ್ ಏನು ಅಂತ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಅವರಿಗೆ ಮುಂಚೆಯಿಂದ ಒಂದು ಬಾಂಡಿಂಗ್ ಅಂತೂ ತುಂಬ ಚೆನ್ನಾಗೇ ಇದೆ ಅವ್ರಿಗೆ, ಸ್ಟಾರ್ಟಿಂಗಿಂದ ತೊಗೊಂಡ್ರು ಕೂಡ. ಫಸ್ಟ್ RCB ಇದ್ರು ಆ್ಯಂಡ್ ಪ್ಲೇಯರಾಗಿ ಆಡಿದ್ರು, ಆಮೇಲೆ ಆ್ಯಂಡ್ ಅದಾದಮೇಲೆ ರಾಜಸ್ಥಾನ್ ರಾಯಲ್ಸ್ ಜೊತೆಗೂ ಕೂಡ ಪ್ಲೇಯರ್ಸಾಗಿ ಆಡಿದ್ರು, ಜೊತೆಗೆ ಕೋಚಿಂಗ್ ಕೂಡ ಮಾಡ್ತಿದ್ದಾರೆ ಇವಾಗ. ಆ ಒಂದು ಜವಾಬ್ದಾರಿ ಇದೆಯಲ್ಲ ಹೆಡ್ ಕೋಚ್ ಅನ್ನೋವಂಥದ್ದು. ಎಷ್ಟೇ ಇಂಜುರಿ ಆದರೂ ಏನೇ ಪ್ರಾಬ್ಲಮ್ ಆದರೂ ಕೂಡ ಆ ಒಂದು ಕ್ರಿಕೆಟಿಂಗ್ ಅಂತ ಬಂದಾಗ ಕ್ರಿಕೆಟ್ ಅಂತ ಬಂದಾಗ ಆ ಒಂದು ಜವಾಬ್ದಾರಿನ ಎಲ್ಲೂ ಕೂಡ ರಾಹುಲ್ ದ್ರಾವಿಡ್ ಅವರು ಮರಿದೇನೆ ಆ ಒಂದು ಕ್ರಿಕೆಟಿಂಗ್ ಜವಾಬ್ದಾರಿ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರ ಒಂದು ಹೆಡ್ ಕೋಚಿಂಗ್ ಇದರಲ್ಲಿ ಇಂಡಿಯಾ ಕೂಡ ಒಂದು T20 ವರ್ಲ್ಡ್ ಕಪ್ ಕೂಡ ಗೆದ್ದಿತ್ತು. ಆ್ಯಂಡ್ ಇವಾಗ ರಾಜಸ್ಥಾನ್ ರಾಯಲ್ಸ್ ತಂಡನ ಸೇರ್ಕೊಂಡಿದ್ದಾರೆ ಆ್ಯಂಡ್ ಇಂಜುರಿ ಆದರೂ ಕೂಡ ಸೇರ್ಕೊಂಡಿರುವಂಥದ್ದು ಒಂದು ಒಳ್ಳೆಯ ವಿಷಯ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಅವರಿದ್ರೆ ಒಂದು ಒಳ್ಳೆ ಒಂದು ಆನೆ ಬಲ ಬಂದಂಗೆ ಆಗುತ್ತೆ. ಯಾಕಂತಂದರೆ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರಂಗೆ T20 ವರ್ಲ್ಡ್ ಕಪ್ ಕೂಡ ಅವರ ಒಂದು ಹೆಡ್ ಕೋಚ್ ಇದರಲ್ಲೇ ಗೆದ್ದಿರುವಂಥದ್ದು ಇಂಡಿಯಾ. ಅಗೇನ್ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅವರ ಒಂದು ಇನ್ಪುಟ್ಸ್ಗಳು ತಂಡಕ್ಕೆ ಸಿಕ್ಕರೆ ಆ್ಯಂಡ್ ಪ್ಲೇಯರ್ಸ್ಗಳಿಗೂ ಕೂಡ ಸಿಕ್ಕರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ RCB ಬಗ್ಗೆ. ಆ್ಯಂಡ್ ಅಫಿಷಿಯಲ್ ಆಗಿ RCB ತಂಡ ಪ್ರಾಕ್ಟೀಸ್ ಸೆಷನ್ಗಳನ್ನು ಹಚ್ಕೊಂಡಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲೇನು ನಮ್ಮ ಹೆಡ್ ಕೋಚ್ ಇದ್ದಾರೆ ಅವರು ಆ್ಯಂಡ್ ನಮ್ಮ ಮೆಂಟರ್ ದಿನೇಶ್ ಕಾರ್ತಿಕ್ ಅವರು, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಆಫ್ ದಿ RCB ಮೋಬಟ್ ಅವರು ಕೂಡ ಟೀಮ್ ಜೊತೆಗೆ ಬ್ರೀಫಿಂಗ್ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಈ ಸಾರಿ ಒಂದು ಬ್ಯಾಲೆನ್ಸಿಂಗ್ ಟೀಮ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಸೆಲೆಕ್ಟರ್ಸ್ ಹೇಳ್ತಿದ್ದಾರೆ. ನೋಡೋಣ ಯಾವ ರೀತಿಯಲ್ಲಿ ಸೆಲೆಕ್ಟರ್ಗಳು ಏನು ಸೆಲೆಕ್ಟ್ ಮಾಡಿದ್ದಾರೆ, ತಂಡ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಆ್ಯಂಡ್ ಹೊಸ ಕ್ಯಾಪ್ಟನ್ ನಮ್ಮ ರಾಪಾ ಅವರು ಕೂಡ ಒಂದು ಟ್ರೈನಿಂಗ್ ಅಥವಾ ಪ್ರಾಕ್ಟೀಸ್ ಸೆಷನ್ಗಳನ್ನು ಲೀಡ್ ಮಾಡ್ತಿದ್ದಾರೆ ಆ್ಯಂಡ್ ಬ್ರೀಫಿಂಗ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ಒಂದು ಕ್ವಶನ್ ಇರುವಂಥದ್ದು ಏನು ಅಂತಂದರೆ, ಎಲ್ಲಿಗೂ ನಮ್ಮ ಕಿಂಗ್ ಕೊಹ್ಲಿ ಇನ್ನೂ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಎಲ್ರಿಗೂ ಡೌಟ್ ಇದೆ. ಆ್ಯಂಡ್ ಇನ್ನೂ 3 ದಿನ ಕೂಡ ನಮ್ಮ ಕಿಂಗ್ ಕೊಹ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ RCB ಅನ್ಬಾಕ್ಸಿಂಗ್ ಇವೆಂಟ್ ಇರುವಂಥದ್ದು 17ನೇ ತಾರೀಕು. ಅವರು 99% ಹೇಳ್ಬೋದು ಅವ್ರು 16ನೇ ತಾರೀಕು ಬರ್ತಾರೆ. ಅಂದರೆ ಇವತ್ತು 13ನೇ ತಾರೀಕು, 14, 15 ನಾಳೆ ನಾಡಿದ್ದು ಬರಲ್ಲ. ಮೇ ಬಿ ನಾಡಿದ್ದು ಮೀನ್ಸ್ ಆಚೆ ನಾಡಿದ್ದು ಬರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಬಿಫೋರ್ 1 ಡೇ ಅನ್ಬಾಕ್ಸಿಂಗ್ ಇವೆಂಟ್ಗಿಂತ ಮುಂಚೆ ಬರ್ತಾರೆ. ಆಲ್ರೆಡಿ ಇವಾಗ ಚಾಂಪಿಯನ್ಸ್ ಟ್ರೋಫಿನೆಲ್ಲ ಬಿಸಿಯಾಗಿ ಆಡಿರೋದ್ರಿಂದ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಫ್ಯಾಮಿಲಿ ಜೊತೆಗೆ ಅವರು ಕೂಡ ಟೈಮ್ ಕಳೀತಾರೆ. ಅದಕ್ಕೋಸ್ಕರ 16ನೇ ತಾರೀಕು ಮೇ ಬಿ ಅವರು ಬೆಂಗಳೂರಿಗೆ ಎಂಟರ್ ಆಗ್ತಾರೆ.